ಹಲೋ. ನಿನ್ನೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೊಂದು ಪ್ರಾಬ್ಲಮ್ ಮಾಡಿದ್ದೆ. ಇದು ಸೆಕೆಂಡ್ ಪ್ರಾಬ್ಲಮ್ ಮಾಡ್ತಿದ್ದೇನೆ. ನಿನ್ನೆ ಪ್ರಾಬ್ಲಮಲ್ಲಿ 3 ಅಡ್ಜಸ್ಟ್ಮೆಂಟ್ಗಳಿದ್ವು. ಇದರಲ್ಲಿ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಈ ಪ್ರಾಬ್ಲಮ್ ಆಲ್ರೆಡಿ ನಾನು ವಾಟ್ಸಪ್ ಗ್ರೂಪಿಗೆ ಹಾಕಿದ್ದೇನೆ. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ನಂತರ ನೋಟ್ಸ್ ಟು ದ ಅಕೌಂಟ್ ಕೊಟ್ಟಿದ್ದಾರೆ. ಆ ನೋಟ್ಸ್ ಟು ದ ಅಕೌಂಟ್ ಮಾತ್ರ ನಾನು ಜೆರಾಕ್ಸ್ ತೆಗೆದು ಅದನ್ನು ಇಲ್ಲಿ ಅಂಟಿಸಿದ್ದೇನೆ. ಒಂದೇ ಶೀಟಲ್ಲಿ ಎಲ್ಲವೂ ಪ್ರಾಬ್ಲಮ್ ಸೊಲ್ಯೂಷನ್ ಕಾಣುತ್ತೆ ಅಂತೇಳಿ. ಮತ್ತು ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಡ್ಯೂರಿಂಗ್ ದ ಇಯರ್ 52,000 ವೇರ್ ಪೇಯ್ಡ್ ಆ್ಯಸ್ ಡಿವಿಡೆಂಡ್, ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ಒಂದು ಸಲ ಓದೋದಾದರೆ, ಶೇರ್ ಕ್ಯಾಪಿಟಲ್ 2 ಲಕ್ಷ ಸೇಮ್ ಇದೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 96,000, 98,000. ಪ್ರಿಂಟ್ ಸ್ವಲ್ಪ ಸರಿ ಬರಲಿಲ್ಲ. ನೆಕ್ಸ್ಟ್ ಲೋನ್ ಫ್ರಮ್ ಬ್ಯಾಂಕ್ 60,000, 50,000. ನೆಕ್ಸ್ಟ್ ಲೋನ್ ಫ್ರಮ್ ಸಬ್ಸಿಡಿಯರಿ ಕಂಪನಿ 40,000. ಕ್ರೆಡಿಟರ್ಸ್ 72,000, 82,000. ಮೆಷಿನರಿ 2,14,000, 2,44,000. ಲೆಸ್ ಡಿಪ್ರಿಸಿಯೇಷನ್ 54, 72. ಬಿಲ್ಡಿಂಗ್ 1,00,000, 1,10,000. ಲ್ಯಾಂಡ್ 40, 60. ಸ್ಟಾಕ್ 50,000, 44,000. ಡೆಟರ್ಸ್ 70,000, 76,000. ಹಾಗೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ 8,000, 7,000. ಸೊ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನಾನೀಗ ಸೊಲ್ಯೂಷನ್ ಮಾಡ್ತೇನೆ. ಸೊ ಒಂದೇ ಅಡ್ಜಸ್ಟ್ಮೆಂಟ್ ಇದ್ದಾಗ ಒಂದು ವರ್ಕಿಂಗ್ ನೋಟ್. ಸೊ ಅದು ಯಾವುದು, ಡಿವಿಡೆಂಡ್ ಪೇಯ್ಡ್. ಸೊ ಡಿವಿಡೆಂಡ್ ಅಕೌಂಟ್ ಮಾಡ್ತಿದ್ದೆ ನಾನು. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲ, ಹಾಗಾಗಿ ಡಿವಿಡೆಂಡ್ ಪೇಯ್ಡ್ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಡಿವಿಡೆಂಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಸೊ ಡಿವಿಡೆಂಡ್ ಪೇಯ್ಡ್, ಸೊ 52,000. ಹಾಗೆ ಪೇ ಮಾಡೋ ಮೊದಲು ನೀವೇನು ಮಾಡಬೇಕು, ಪ್ರಾಫಿಟಿಂದ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕೆ ಎಂಟ್ರಿ ಅಡ್ಜಸ್ಟೆಡ್ P&L ಅಕೌಂಟ್ 52,000. ಸೊ ಇದರಲ್ಲಿ ಬರುತ್ತೆ, ಇದು ಪ್ರಪೋಸ್ ಡಿವಿಡೆಂಟ್ ನಿಮ್ಮ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಇದು ಡಿವಿಡೆಂಡ್ ಪೇಯ್ಡ್. ಸೊ ಕ್ಯಾಶ್ ಔಟ್ಫ್ಲೋ ಆಗಿರುತ್ತೆ. ಯಾವ ಆ್ಯಕ್ಟಿವಿಟಿ, ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ. ಸೊ ಈ ಕಲರ್ ನೋಡಿ, ನನ್ನ ಕಲರ್. ಸೊ ಇಲ್ಲಿರುವ ಎಲ್ಲೋ ಕ್ಯಾಶ್, ಇಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ ಡಿವಿಡೆಂಡ್ ಪೇಯ್ಡಲ್ಲಿ ಬರುತ್ತೆ. ಹಾಗೆ ಇಲ್ಲಿರುವ ವೈಟ್ ಕಲರ್ ನೋಡಿ, ಅಡ್ಜಸ್ಟೆಡ್ P&L ಅಕೌಂಟ್. ಅದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ವೈಟ್ ಕಲರ್ ಹೈಲೈಟ್ ಮಾಡಿದ್ದೇನೆ. ಇವಾಗ ಸೊ ಒಂದು ಅಡ್ಜಸ್ಟ್ಮೆಂಟ್. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋ. ಸೊ ನಾನು ಹೇಳಿದ್ದೇನೆ 3 ಆ್ಯಕ್ಟಿವಿಟಿ ಇರುತ್ತೆ. ಫಸ್ಟ್ ಇದಾವುದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಹಾಗೆ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ 3 ಆ್ಯಕ್ಟಿವಿಟಿ ನಾವು ಸಾಲ್ವ್ ಮಾಡಬೇಕು. ಸ್ಟಾರ್ಟ್ ಮಾಡೋದಾದ ಪ್ರಾಬ್ಲಮ್. ಫಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಸ್ ಪರ್ AS3. AS3 ಅಂದ್ರೇನು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಇಂಡೈರೆಕ್ಟ್ ಮೆಥಡ್ ಪ್ರಕಾರ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತಿದ್ದೇವೆ. ಸೊ ಪ್ರಾಬ್ಲಮಲ್ಲಿ ಸ್ಟಾರ್ಟ್ ಮಾಡೋ ಮೊದಲು ಏನು ಬರಬೇಕು, ಪ್ರಾಫಿಟ್ ಫಾರ್ ದ ಇಯರ್. ಪ್ರಾಬ್ಲಮಲ್ಲಿ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ಏನಂತ ಅರ್ಥ, ಅಲ್ಲಿ ಪ್ರಾಫಿಟ್ ಇಲ್ಲ ಅಂತಲ್ಲ. ಈ ಸಲ ನಿಮ್ಮ ಜನರಲ್ ರಿಸರ್ವ್ ನೋಡಿ, ಜನರಲ್ ರಿಸರ್ವ್ ಬ್ಯಾಲೆನ್ಸ್ 96,000 ಇದ್ದದ್ದು 98,000 ಆಗಿದೆ. 96,000 ಇದ್ದದ್ದು 98,000 ಇಲ್ಲಿ ಆಗಿದೆ. ಸೊ ಜನರಲ್ ರಿಸರ್ವ್ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಈ ವರ್ಷ ಪ್ರಾಫಿಟ್ ಆಗಿದೆ. ಆ ಪ್ರಾಫಿಟನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾನಿಲ್ಲಿ ರೆಡ್ ಡಾಟ್ ಹಾಕಿದ್ದೇನೆ, ರೆಡ್ ಅಥವಾ ಆರೆಂಜ್ ಡಾಟ್, ಅದೇ ಡಾಟ್ ಇಲ್ಲಿನೂ ಹಾಕಿದ್ದೇನೆ. ರೈಟ್, ಪ್ರಾಫಿಟ್ ಫಾರ್ ದ ಇಯರ್. ಸೊ ರಿಸರ್ವನ್ನೇ ನಾನು ಪ್ರಾಫಿಟ್ ಅಂತ ತಗೊಂಡಿದ್ದೇನೆ. ಕೆಲವು ಪ್ರಾಬ್ಲಮಲ್ಲಿ ರಿಸರ್ವ್ ಸಪ್ರೇಟ್, ಪ್ರಾಫಿಟ್ ಸಪ್ರೇಟ್ ಕೊಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಪ್ರಾಫಿಟನ್ನು ತೊಗೋಬೇಕು. ಇಲ್ಲಿ ಪ್ರಾಫಿಟ್ ಕೊಟ್ಟಿಲ್ಲ, ರಿಸರ್ವ್ ಕೊಟ್ಟಿದ್ದಾರೆ. ಸೊ ರಿಸರ್ವನ್ನು ನಾವು ಈಗ ಏನು ಎಕ್ಸ್ಟ್ರಾ ಆಗಿದೆ, ಈ ಸಲ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಗೊತ್ತಾಗುತ್ತೆ. 96,000 98,000 ಆಗಿದೆ ಅಂತ ಹೇಳಿದರೆ 2,000 ಈ ಸಲ ಪ್ರಾಫಿಟ್ ಆಗಿದೆ. ಅದನ್ನು ರಿಸರ್ವ್ ಟ್ರಾನ್ಸ್ಫರ್ ಮಾಡಿದ್ದೀರಾ. ಸೊ 2,000 ಇಲ್ಲಿ ಬರಿತೇವೆ. ನೆಕ್ಸ್ಟ್ ನಿಮ್ಮ ಫಾರ್ಮ್ಯಾಟ್ ನಿಮ್ಮ ಹತ್ರ ನೆನಪಿಡಬೇಕು. ಫಾರ್ಮ್ಯಾಟನ್ನು ಕರೆಕ್ಟಾಗಿ ಕಲಿಬೇಕು. ಫಾರ್ಮ್ಯಾಟ್ ಗೊತ್ತಿಲ್ಲ ಅಂದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬರಲ್ಲ. ಸೊ ಫಾರ್ಮ್ಯಾಟಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂಡರಲ್ಲಿ ಫಸ್ಟ್ ಬರುತ್ತೆ ಪ್ರಾಫಿಟ್ ಫಾರ್ ದ ಇಯರ್. ನಂತರ ಬರುತ್ತೆ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅದರಲ್ಲಿ ಫಸ್ಟ್ ಏನು, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್, ಪ್ರಪೋಸ್ ಡಿವಿಡೆಂಡ್. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಪ್ರಪೋಸ್ ಡಿವಿಡೆಂಡ್ ಇಲ್ಲಿದೆ. ಡಿವಿಡೆಂಡ್ ಪೇಯ್ಡ್ ಅಲ್ಲ, ಅಡ್ಜಸ್ಟೆಡ್ P&L ಅಕೌಂಟ್ ಬಂತು. ಇಲ್ಲಿ ಪ್ರಪೋಸ್ ಡಿವಿಡೆಂಡ್ ಇದೆ 52,000, ಸೇಮ್ ಅಮೌಂಟ್ ವೈಟ್ ಹೈಲೈಟ್ ಮಾಡಿದ್ದು ನಾನು. ಪ್ರಪೋಸ್ ಡಿವಿಡೆಂಡ್ ಇಲ್ಲಿ ಬರಿಬೇಕು. ನಂತರ ಡಿಪ್ರಿಸಿಯೇಷನ್ ಎಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ನೋಟ್ಸಲ್ಲಿ ನೋಡಿ. ಇಲ್ಲಿ ಬ್ಲೂ ಇದಾಕಿದ್ದಾನೆ ಡಾಟ್, ಬ್ಲೂ ಡಾಟ್ ಎಲ್ಲಿದೆ, ಇಲ್ಲಿದೆ ಬ್ಲೂ ಡಾಟ್. ಸೊ
ಮೆಷಿನರಿ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಅಂತ ಹೇಳಿದರೆ ಅದು ಲ್ಯಾಬಿಲಿಟಿ ಸೈಡಲ್ಲೂ ಪ್ರೊವಿಷನ್ ಅಂತ ಆಗುತ್ತೆ. ಆದರೂ ನಾವು ಇಲ್ಲಿ ಬರೀದಾದರೆ ಸೊ 54,000 ಡಿಪ್ರಿಸಿಯೇಷನ್ 72,000 ಆಗಿದೆ ಅಂತ ಹೇಳಿದರೆ ಈ ಸಲ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದಾರೆ, ರೈಟ್. ಲೆಜ್ಜರ್ ಅಕೌಂಟ್ ಮಾಡೋದಾದರೆ ಮಾಡ್ಬೋದು. ಸೊ 54 72,000 ಅಂದರೆ ಎಷ್ಟು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದಾರೆ ಈ ಸಲ? 18,000 ಡಿಪ್ರಿಸಿಯೇಷನ್ ಚಾರ್ಜ್ ಆಗಿದೆ. ಸೊ ನಂತರ ಯಾವುದೇ ಇದೆಲ್ಲ ಗುಡ್ ವಿಲ್ ರಿಟರ್ನ್ ಆಫ್ ಇಲ್ಲ, ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಇಲ್ಲ ಅಂತ ಯಾವುದೇ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ಗಳಿಲ್ಲ, ಹಾಗಾಗಿ ಇದಿಲ್ಲೇ ಆಗುತ್ತೆ. ಸೊ ಇನ್ನೂರು ಕಾಲಮಲ್ಲಿ ಪ್ರಾಫಿಟ್, ನಂತರ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಎರಡನ್ನೂ ಆ್ಯಡ್ ಮಾಡಬೇಕು. ನಂತರ ನಾನ್ ಆಪ್ರೇಟಿಂಗ್ ಇನ್ಕಮ್, ಈ ಪ್ರಾಬ್ಲಮಲ್ಲಿ ಯಾವುದೇ ನಾನ್ ಆಪ್ರೇಟಿಂಗ್ ಇನ್ಕಮ್ ಇಲ್ಲ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್, ಎಪ್ರಿಸಿಯೇಷನ್ ಅಂಥದ್ದೆಲ್ಲ ಯಾವುದೂ ಇಲ್ಲ. ಸೊ ನಾನ್ ಆಪ್ರೇಟಿಂಗ್ ಇನ್ಕಮ್ ಡ್ಯಾಶ್. ಸೊ ಈ ಮೂರು ಟೋಟಲ್ ಮಾಡೋ ಬರುತ್ತೆ 72,000. ಏನಿದೆ 72,000? ಆಪ್ರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಆಪ್ರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ 72,000. ನಂತರ ಫಾರ್ಮ್ಯಾಟ್ ಮುಂದುವರಿಸ್ತೇನೆ. ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವಾಗ ಸ್ಟೇಟ್ಮೆಂಟ್ ಆಫ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ತಿದ್ವಿ. ಸೊ ಆ ಕ್ಯಾಲ್ಕುಲೇಷನ್ ನಾವು ಈಗ ಇಲ್ಲಿ ಮಾಡಬೇಕು. ಸೊ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಫಸ್ಟಿಗೆ ಬರೀಬೇಕು ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ನೆನಪಿಡ್ಲಿಕ್ಕೆ ಒಂದು ನೆನಪಿಟ್ರೆ ಸಾಕು, ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ನಂತರ ಅದರ ಆಪೋಸಿಟ್ ಬರೀತಾ ಹೋದ್ರೆ ಆಯಿತು. ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ನಂತರ ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ, ನಂತರ ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಹಾಗೆ ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಇದು ಫಾರ್ಮ್ಯಾಟ್. ಓಕೆ, ಫಸ್ಟ್ ನೋಡುವ. ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಯಾವುದಿದೆ? ಕರೆಂಟ್ ಅಸೆಟ್ ಅಂದರೆ ಯಾವುದು ನೋಡಿಲ್ಲ. ಕರೆಂಟ್ ಅಸೆಟ್ ಇಲ್ಲಿದೆ, ಸ್ಟಾಕ್ ಮತ್ತು ಡೆಟರ್ಸ್, ಎರಡು ಕರೆಂಟ್ ಅಸೆಟ್ ಇದೆ, ಸ್ಟಾಕ್ ಮತ್ತು ಡೆಟರ್ಸ್. ಯಾವುದೀಗ ಡಿಕ್ರೀಸ್ ಆಗಿದೆ ನೋಡಬೇಕು. ಡಿಕ್ರೀಸ್ 50 ಇದ್ದದ್ದು 44 ಆಗಿದೆ, 70 ಇದ್ದದ್ದು 76 ಆಗಿದೆ. ಸೊ ಇದು ಡಿಕ್ರೀಸ್ ಆಗಿದೆ. ಯಾವುದು? ಸ್ಟಾಕ್ ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ 50 ಇದ್ದದ್ದು 44 ಅಂದರೆ 66,000 ಡಿಕ್ರೀಸ್. ನೆಕ್ಸ್ಟ್ ಇನ್ನೊಂದು ಇನ್ಕ್ರೀಸ್ ಇತ್ತು, ಅದನ್ನು ಬೇರೆ ಕಡೆ ಬರೀಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಸೊ ಈಗ ಕರೆಂಟ್ ಲ್ಯಾಬಿಲಿಟಿ ಕಡೆ ಹೋಗಬೇಕು. ಕರೆಂಟ್ ಲ್ಯಾಬಿಲಿಟಿ ಇಲ್ಲಿದೆ, ಕ್ರೆಡಿಟರ್ಸ್ ಇದೆ. ಕ್ರೆಡಿಟರ್ಸ್ 72,000 82,000 ಇದೆ, ರೈಟ್. ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ 82 72 10,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಲೆಸ್, ನಾನು ಬ್ಲ್ಯಾಕ್ ಡಾಟ್ ಹಾಕಿದ್ದೇನೆ, ಬ್ಲ್ಯಾಕ್ ಡಾಟ್ ಇಲ್ಲಿರುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಬ್ಲ್ಯಾಕ್ ಡಾಟ್ ಕರೆಂಟ್ ಅಸೆಟ್ ಇಲ್ಲಿದೆ. ಡೆಟರ್ಸ್ 70 ಇದ್ದದ್ದು 76 800 ಆಗಿದೆ. ಸೊ 6,800 ಏನಾಗಿದೆ? ಇನ್ಕ್ರೀಸ್ ಆಗಿದೆ ಕರೆಂಟ್ ಅಸೆಟ್, ಇನ್ಕ್ರೀಸ್. ಸೊ ಇಲ್ಲಿ ಲೆಸ್ ಅಂತ ಏನು ಬರ್ತಿದ್ದೀರಾ? ಕರೆಂಟ್ ಅಸೆಟ್ ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಹಾಗೆ ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಸೊ ಲೆಸ್ ಇದ್ದಾಗ ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀಬೇಕು ವ್ಯಾಲ್ಯೂವನ್ನು. ಬ್ರ್ಯಾಕೆಟ್ ಅಂದರೆ ನೆಗೆಟಿವ್ ಅಂತ ಅರ್ಥ. ಸೊ ಉದ್ದಕ್ಕೆ ಈ ಕಾಲಮಲ್ಲಿ ಬರ್ತಾ ಇದ್ದೀರಾ. ಸೊ ನೆಗೆಟಿವ್ ಇದನ್ನು ಮೈನಸ್ ಅಥವಾ ಬ್ರ್ಯಾಕೆಟಲ್ಲಿ ಬರೆದಾಗ ಬಂದ ಆನ್ಸರ್ ಹೊರಗಡೆ 81,200 ಬರುತ್ತೆ. ಅದೇನು? ಕ್ಯಾಶ್ ಜನರೇಟೆಡ್ ಫ್ರಮ್ ಆಪರೇಷನ್ಸ್. ಇದೆಲ್ಲಿದೆ? ನಿಮ್ಮ ಫಾರ್ಮ್ಯಾಟಲ್ಲಿ ನೋಡಿದೆ, ಚೆಕ್ ಮಾಡಿ. ನಂತರ ಫಾರ್ಮ್ಯಾಟ್ ಕಂಟಿನ್ಯೂ ಆಗುತ್ತೆ. ಮೈನಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಯಾವುದೂ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಈ ಅಡ್ಜಸ್ಟ್ಮೆಂಟ್ ಇಲ್ಲ, ಮುಂದೆ ಪ್ರಾಬ್ಲಮಲ್ಲಿ ಬರುತ್ತೆ. ನಂತರ ಸೊ ಎಲ್ಲ ಆದಮೇಲೆ ಈಗ ನಮ್ಮ ಫಸ್ಟ್ ಜಾಸ್ತಿ ಕೆಲಸ ಇರೋದು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ. ಇದರಲ್ಲಿ ಫಸ್ಟಿಗೆ ಪ್ರಾಫಿಟ್ ತಗೊಂಡು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಆ್ಯಡ್ ಮಾಡಿ, ನಾನ್ ಆಪ್ರೇಟಿಂಗ್ ಇನ್ಕಮ್ ಲೆಸ್ ಮಾಡಿ, ಬಂದ ಅಮೌಂಟಿಗೆ ಜೊತೆಗೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿ, ನಂತರ ಇನ್ಕಮ್ ಟ್ಯಾಕ್ಸನ್ನು ಲೆಸ್ ಮಾಡಿ, ಫೈನಲ್ ಆನ್ಸರ್ ಏನು ಬರುತ್ತೆ ಇದನ್ನು ಔಟ್ರ್ ಕಾಲಮಲ್ಲಿ ಬರಬೇಕು. ಅದು ಏನದು? ಇಲ್ಲಿ ಏನು ಹೆಡ್ಡಿಂಗ್ ಕೊಟ್ಟಿರ್ತಾರ, ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ, ಅದೇ ಹೆಡ್ಡಿಂಗನ್ನು ಇಲ್ಲಿ ಬರಬೇಕು. ಆದರೆ ನೆಟ್ ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಅಂತ ಔಟ್ರ್ ಕಾಲಮಲ್ಲಿ ಆನ್ಸರ್ ಬರಬೇಕು. 81,200 ಇದು ಲಾಸ್ಟಿಗೆ ಆ್ಯಡ್ ಮಾಡೋಕ್ಕೆ ಬೇಕು. 3 ಹೆಡ್ಸ್ ಹೇಳಿದಲ್ಲ, ಆಪ್ರೇಟಿಂಗ್, ಫಿನಾನ್ಸಿಂಗ್, ಇನ್ವೆಸ್ಟಿಂಗ್. ಸೊ ಆಪ್ರೇಟಿಂಗ್ ಇದು ಟೋಟಲ್ ಇದು. ನೆಕ್ಸ್ಟ್ ಬರುವ ಬಿ, ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಫಸ್ಟ್ ಫಾರ್ಮ್ಯಾಟ್ ನೋಡಿ, ಆ್ಯಡ್ ಕ್ಯಾಶ್ ಇನ್ಫ್ಲೋ ಅಂದರೆ ಇನ್ವೆಸ್ಟಿಂಗ್ ಅಂದರೆ ಯಾವ ಸೈಡ್? ಅಸೆಟ್ ಸೈಡ್ನ ಐಟಮ್ ನೋಡಬೇಕು, ಅಸೆಟ್ಗಳನ್ನು ನೋಡಬೇಕು. ಇನ್ಫ್ಲೋ ಯಾವಾಗುತ್ತೆ? ಅಸೆಟನ್ನು ಸೇಲ್ ಮಾಡಿದಾಗ. ಯಾವುದೋ ಅಸೆಟ್ ಸೇಲ್ ಮಾಡಿದ ಮಾಹಿತಿ ಇದ್ದರೆ ಇನ್ಫ್ಲೋ ಕ್ಯಾಶ್ ಬರುತ್ತೆ. ಸೊ ಸೇಲ್ ಮಾಡಿದ ಮಾಹಿತಿ ನಿಮ್ಮ ಅಸೆಟಲ್ಲಿದೆ ನೋಡಿ. ಮೆಷಿನರಿ ವ್ಯಾಲ್ಯೂ ನಾವು ಗ್ರಾಸ್ ಬರೀಬೇಕು, ಯಾಕಂತೇಳಿ ನಾವು ಡಿಪ್ರಿಸಿಯೇಷನ್ ತೊಗೊಂಡಿದ್ದೇವೆ.
2,14,000 2,44,000 ಜಾಸ್ತಿ ಆಗಿದೆ ಅಂತ ಹೇಳಿದರೆ ಅಲ್ಲಿ ಸಪೋಸ್ ಡಿಫ್ರೆನ್ಸ್ ನೋಡಿ 1,00,000 ಸಾರಿ ಸೊ ಜಾಸ್ತಿ ಆಗಿದೆ ಹೇಳಿದರೆ ಪರ್ಚೇಸ್ ಆಗಿದೆ ಅಂತ ಅರ್ಥ. 1,60,000 1,72,000 ಪರ್ಚೇಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಬಿಲ್ಡಿಂಗ್ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದು 1,00,000 1,10,000 ಇದು 40,000 ಇದು 60,000 ಜಾಸ್ತಿ ಆಗಿದೆ ಅಂತ ಹೇಳಿದರೆ ಎರಡು ಪರ್ಚೇಸ್ ಆಗಿದೆ. ಪರ್ಚೇಸ್ ಅಂದರೆ ಕ್ಯಾಶ್ ಹೊರಗೆ ಹೋಗಿದೆ. ಸೊ ಕ್ಯಾಶ್ ಔಟ್ ಫ್ಲೋ ಅಂತ ಬರೀಬೇಕು. ಸೊ ಫಸ್ಟ್ ಇದನ್ನು ಪರ್ಚೇಸ್ ಆಫ್ ಬಿಲ್ಡಿಂಗ್ ಡಿಫ್ರೆನ್ಸ್ ಬರೀರಿ, ಇದು ನೆಗೆಟಿವ್ ಮೈನಸ್ ಇದು, ಸೊ ಹಾಗಾಗಿ ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀಬೇಕು. ಪರ್ಚೇಸ್ ಆಫ್ ಮೆಷಿನರಿ ಡಿಫ್ರೆನ್ಸ್ ಬರ್ತಿದ್ದೇನೆ 30,000 ಗ್ರಾಸ್ ಅಮೌಂಟ್ ಬರೀರಿ, ಯಾಕೆ ನಾವು ಡಿಪ್ರಿಸಿಯೇಷನನ್ನು ಸಪ್ರೇಟಾಗಿ ತಗೊಂಡಿದ್ದೇವೆ. ಹಾಗೆ ಪರ್ಚೇಸ್ ಆಫ್ ಲ್ಯಾಂಡ್ ಡಿಫ್ರೆನ್ಸ್ ಬರೀರಿ 20,000. ಸೊ 3 ಡಿಫ್ರೆನ್ಸ್ ನೆಗೆಟಿವ್ ಬಂತು. 10,000 30,000 20,000 ಅದರೆಲ್ಲ ಆ್ಯಡ್ ಮಾಡಿದೆ ಬರುತ್ತೆ 60,000 ನೆಗೆಟಿವ್ ವ್ಯಾಲ್ಯೂ. ಇದು ಏನಂತ ಬರೀಬೇಕು, ಹೆಡ್ಡಿಂಗ್ ಏನು ಬರ್ತೀವಿ, ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಫೈನಲ್ ಆನ್ಸರ್ ಏನು ಬರೀಬೇಕು, ನೆಟ್ ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ 60,000 ನೆಗೆಟಿವ್ ಬ್ಯಾಲೆನ್ಸ್. ಇವಾಗ 3ನೇ ಹೆಡ್ಡಿಂಗ್. ಸೊ ಇಲ್ಲಿ ಕಲರ್ ನೋಡಿ, ಪಿಂಕ್ ಕಲರ್ ಇದೆ, ಪಿಂಕ್ ಕಲರ್ ಡಾಟ್ಸ್ ಇದ್ದಾವೆ, ಪಿಂಕ್ ಕಲರ್ ಡಾಟ್ ಇಲ್ಲಿದೆ, ಅಲ್ಲಿ ನೋಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಾಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಫಿನಾನ್ಸಿಂಗ್ ಆ್ಯಕ್ಟಿವಿಟಿ ಅಂದರೆ ರಿಲೇಟೆಡ್ ಟು ಶೇರ್ಸ್, ಡಿಬೆಂಚರ್, ಡಿವಿಡೆಂಡ್ ಪೇಮೆಂಟ್ ಇದೆಲ್ಲ ಇಲ್ಲಿ ಬರುತ್ತೆ, ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ ಬರುತ್ತೆ. ಸೊ ಫಸ್ಟ್ ಆ್ಯಡ್ ಕ್ಯಾಶ್ ಇನ್ಫ್ಲೋ ಎಲ್ಲಾಗಿದೆ. ಸೊ ಯೆಲ್ಲೋ ಡಾಟ್ ನೋಡಿ, ಯೆಲ್ಲೋ ಡಾಟ್ ಇಲ್ಲಿದೆ, ಯೆಲ್ಲೋ ಡಾಟ್. ಸೊ ಲೋನ್ ಫ್ರಮ್ ಬ್ಯಾಂಕ್, ಲೋನ್ ಫ್ರಮ್ ಕಂಪನಿ, ಸಬ್ಸಿಡಿಯರಿ ಕಂಪನಿ. ಸೊ ಎರಡು ಲೋನ್. ಆದರೆ ಫಸ್ಟ್ ಕೇಸಲ್ಲಿ ಲೋನು 60 ಇದ್ದದ್ದು 50 ಆಗಿದೆ ಅಂತ ಹೇಳಿದರೆ ಲೋನನ್ನು ವಾಪಸ್ ಕೊಟ್ಟಿದ್ದಾರೆ, ರೀಪೇಮೆಂಟ್ ಮಾಡಿದ್ದಾರೆ. ರೀಪೇಮೆಂಟ್ ಮಾಡುವಾಗ ಕ್ಯಾಶ್ ಹೊರಗೋಗುತ್ತೆ. ಓಕೆ, ಅದೇ ನೆಕ್ಸ್ಟ್ ಕೇಸಲ್ಲಿ ಲೋನ್ ಫ್ರಮ್ ಸಬ್ಸಿಡಿಯರಿ ಕಂಪನಿ ಅಂತಿದೆ. ಫಸ್ಟ್ ಕೇಸಲ್ಲಿ ಡ್ಯಾಶ್ ಇದೆ, ಸೆಕೆಂಡ್ ಕೇಸಲ್ಲಿ 40,000 ಇದೆ. ಅಂದರೆ ಲೋನನ್ನು ತಗೊಂಡಿದ್ದಾರೆ, ಬೇರೆ ಸಬ್ಸಿಡಿಯರಿ ಕಂಪನಿಯಿಂದ ಲೋನ್ ತಗೊಂಡಿದ್ದಾರೆ ಅಂತ ಅರ್ಥ. ಇವಾಗ ಇನ್ಫ್ಲೋ ಎಲ್ಲಾಗುತ್ತೆ, ಲೋನ್ ಫ್ರಮ್ ಸಬ್ಸಿಡಿಯರಿ ಕಂಪನಿ. ಸೊ ಇಲ್ಲಿ ಬರಬೇಕು ಲೋನ್ ಫ್ರಮ್ ಸಬ್ಸಿಡಿಯರಿ ಕಂಪನಿ 0 ಇದ್ದದ್ದು 40 ಆಗಿದೆ ಅಂತ ಹೇಳಿದರೆ 40,000 ಲೋನ್ ತೊಗೊಂಡಿದ್ದಾರೆ, ಅಂದರೆ ಇನ್ಫ್ಲೋ ಆಯಿತು. ಅದೇ ಇನ್ನೊಂದು ಲೋನನ್ನು ರೀಪೇ ಮಾಡಿದ್ದಾರೆ, ಎಷ್ಟು 60,000 50,000 ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿದರೆ 10,000 ಅಷ್ಟು ಲೋನನ್ನು ವಾಪಸ್ ಕೊಟ್ಟಿದ್ದಾರೆ. ಸೊ ಬಂದದ್ದು ಪಾಸಿಟಿವ್, ಹೋದದ್ದು ನೆಗೆಟಿವ್. ನಂತರ ಡಿವಿಡೆಂಡ್ ಪೇಯ್ಡ್, ಇದನ್ನು ನಾನು ಆಲ್ರೆಡಿ ಹೇಳಿದೆ. ಡಿವಿಡೆಂಡ್ ಪೇಯ್ಡ್ ವರ್ಕಿಂಗ್ ನೋಟಲ್ಲಿದೆ. ಸೊ ಫಸ್ಟ್ ವರ್ಕಿಂಗ್ ನೋಟ್ ಕ್ಯಾಶ್ ಅಂತ ಇದೆ, ಟು ಕ್ಯಾಶ್ ಹಣ ಕೊಟ್ಟಿದ್ದೀವಿ 52,000. ಅದೇ ಡಿವಿಡೆಂಡ್ ಪೇಯ್ಡನ್ನು ಇಲ್ಲಿ ಬರ್ದೇನೆ 52,000 ನೆಗೆಟಿವ್. ಸೊ ಮೂರನ್ನು ಆ್ಯಡ್ ಮಾಡಿ 40 -10 -52 ಆನ್ಸರ್ ಬರುತ್ತೆ -22,000. ಸೊ ಬಂದ ಆನ್ಸರ್ ಏನು ಬರಬೇಕು, ಇದು ಹೆಡ್ಡಿಂಗ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ಆನ್ಸರ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ಈಗ ಮೂರನ್ನು ಆ್ಯಡ್ ಮಾಡಬೇಕು. ಯಾವುದು, ಆಪ್ರೇಟಿಂಗ್ ಇದು ಟೋಟಲ್, ಇನ್ವೆಸ್ಟಿಂಗ್ ಇದು ಟೋಟಲ್, ಹಾಗೆ ಫಿನಾನ್ಸಿಂಗ್ ಇದು ಟೋಟಲ್. 3 ಆ್ಯಡ್ ಮಾಡೋ ಬರುತ್ತೆ -800. ಆ್ಯಡ್ ಅಂದರೆ ಯಾವುದು ನೆಗೆಟಿವ್ ಬ್ರ್ಯಾಕೆಟಲ್ಲಿದೆ ಅದನ್ನು ಲೆಸ್ ಮಾಡಬೇಕು. 3 ಟೋಟಲ್ ಬರುತ್ತೆ -800 ಬರುತ್ತೆ. ಸೊ ಬಂದ ಆನ್ಸರ್ಗೆ ಏನು ಅಂತ ಹೇಳ್ತಾರೆ, ಅದು ಪಾಸಿಟಿವ್ ಬಂದರೆ ನೆಟ್ ಇನ್ಕ್ರೀಸ್ ಆಗುತ್ತೆ, ನೆಗೆಟಿವ್ ಬಂದರೆ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್. ಎಷ್ಟು ಬಂತು, -800. ಇದಕ್ಕೆ ಏನು ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಗ್ರೀನ್ ಡಾಟ್ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ, ಸೊ ಕ್ಯಾಶ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 8,000, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 7,200. ಸೊ ಓಪನಿಂಗ್ ಬ್ಯಾಲೆನ್ಸ್ 8,000 ಆ್ಯಡ್ ಮಾಡಿದರೆ 800 ಮೈನಸ್ಸಿಗೆ ಆನ್ಸರ್ ಎಷ್ಟು ಬರಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಬೇಕು. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬಂದರೆ ಮಾತ್ರ 7,200 ರೈಟ್. ಈ ಆನ್ಸರ್ ಸರಿಯಾಗಿ ಬಂದರೆ ಮಾತ್ರ ನೀವು ಟ್ಯಾಲಿ ಆಗಿದೆ ಅಂತ ಅರ್ಥ, ರೈಟ್. ಸೊ ಇಷ್ಟು ಎರಡನೇ ಪ್ರಾಬ್ಲಮ್. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಸಿಂಪಲ್ ಆಗಿದೆ. ನಿಮಗೆ ಜಸ್ಟ್ ಫಾರ್ಮ್ಯಾಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ಪ್ರಾಬ್ಲಮ್ ನಾನು ಮಾಡಿದ್ದೇನೆ. ಏನಾದರೂ ಡೌಟ್ ಇದ್ದರೆ ಗ್ರೂಪಲ್ಲಿ ಕೇಳಿ, ಮೆಸೇಜ್ ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ, ನೋ ಪ್ರಾಬ್ಲಮ್, ಕೇಳ್ಬೋದು. ಇನ್ನು ಮುಂದಿನ ಪ್ರಾಬ್ಲಮಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಸ್ಟಾರ್ಟಿಂಗ್ನ ಕೆಲವು ಪ್ರಾಬ್ಲಮಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಅದನ್ನು ಕರೆಕ್ಟಾಗಿ ಹೇಳಿ, ಮುಂದೆ ಇನ್ನೂ ಈಸಿ ಆಗುತ್ತೆ ಹೇಗಂತೇಳಿ ಮಾಡೋದು ಅಂಥೇಳಿ. ಓಕೆ, ಇಷ್ಟೊತ್ತು ಕೇಳೋದಕ್ಕೆ ಧನ್ಯವಾದಗಳು. ಡೌಟ್ ಇದ್ದರೆ ಕೇಳ್ಬೋದು.